ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನಾವು ಈ ತನಕ ಪದ್ಮನಾಭ ತೀರ್ಥರ ವ್ಯಾಖ್ಯಾನವನ್ನು ನೋಡಿದೆವು. ಈಗ ನಾವು ತತ್ವಮಂಜರಿ ನಾರಾಯಣ ಪಂಡಿತರ ವ್ಯಾಖ್ಯಾನವನ್ನು ನೋಡ್ತಾ ಇದ್ದೇವೆ. ಅತ್ರ ನಾರಾಯಣಸ್ಯ ಸದಾಗಮೈ ಸರ್ವಜಗತ ಪ್ರಧಾನತೆಯ ವಿಜ್ಞೇಯತ್ವಂ ಸಾಧಯಿತುಂ ಸರ್ವಜ್ಞಮಿತ್ಯಾದಿ ಪ್ರಮಾಣಮುಪನ್ಯಸ್ಯ ಆಕರ್ಣ್ಯ ಉಪನ್ಯಸ್ಯ ಮಾನಮಾಕರ್ಣ್ಯ. ಪೆನ್ ಕೊಡಿ, ಅದು ಬಿಡಿಸಿ ಬರಿಬೇಕಿತ್ತು, ಒಟ್ಟಿಗೆ ಆಗೋಗಿದೆ. ಒಂದೇ ಪದ ಆಗಬೇಕಿತ್ತು, ಒಂದೇ ಪದ ಆಗೋಗಿದೆ. ಉಪನ್ಯಸ್ಯ ಮಾನಮಾಕರ್ಣ್ಯ. ಪ್ರಮಾಣವನ್ನು ಕೇಳಿ ತದಸಹಮಾನೈ ಮಾಯಿಭಿರಾಕ್ಷಿಪ್ಯತೆ, ಅದನ್ನು ಸಹಿಸದ ಮಾಯಿಗಳು ಆಕ್ಷೇಪ ಮಾಡ್ತಾರೆ. ಕಥಂ ಸರ್ವಾಗಮಾನಾಂ ಸರ್ವೋತ್ತಮತ್ವೇ ತಾತ್ಪರ್ಯಂ. ಎಲ್ಲ ವೇದಗಳು ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಗೆ ಹೇಳ್ತವೆ? ಯಾಕೆ? ತತ್ವತಃ ಸರ್ವಸ್ಯೈವ ಅಭಾವ. ಸರ್ವ ಅನ್ನೋದೊಂದು ಇಲ್ವೇ ಇಲ್ಲ. ಸರ್ವ ಇದ್ದರೆ ದೇವರು ಸರ್ವೋತ್ತಮ, ಸರ್ವ ಇಲ್ವೇ ಇಲ್ಲ. ಹೆಂಗೆ ಗೊತ್ತು ನಿಮಗೆ? ತತ್ವಮಸ್ಯಾದಿ ವಾಕ್ಯಾನಾಂ ಪ್ರಾಮಾಣ್ಯಾನ್ಯಥಾನುಪಪತ್ಯ ಜೀವೇಶ್ವರ ಅಭೇದ ಏವ ಹಿ ಸದಾಗಮಾನಾಂ ತಾತ್ಪರ್ಯಂ. ತತ್ವಮಸಿ ಅಂತ ಛಂದೋಗೋಪನಿಷತ್ತು ಇದೆ. ಅದರ ಅರ್ಥ ಏನು? ತತ್ ತ್ವಂ ಅಸಿ, ಅದು ನೀನಾಗಿದ್ದಿ. ಅದು ಅಂದರೆ ಪರಮಾತ್ಮ, ತ್ವಂ ಅಂದರೆ ನೀನು, ನೀನು ಅಂದರೆ ಜೀವಾತ್ಮ. ಪರಮಾತ್ಮ ಹಾಗೂ ಜೀವಾತ್ಮರು ಒಂದೇ ಅಂತ ಇದೆ. ಅದೇ ನೀನು. ಅಲ್ಲಿರೋದು ವಸ್ತುತಃ ಪ್ರಶ್ನೆ. ತತ್ವಮಸಿ, ಅವನು ನೀನೇನಪ್ಪ ಅಂತ ಪ್ರಶ್ನೆ. ಅದು ಹೇಗೆ ಅಂತ ಮುಂದೆ ಈ ಇಡೀ ಛಂದೋಗೋಪನಿಷತ್ತಿನ 6ನೇ ಅಧ್ಯಾಯ ಹಾಗೆ ವಿಷ್ಣು ತತ್ವ ನಿರ್ಣಯದಲ್ಲಿ ಚರ್ಚೆ ಮಾಡ್ತಾರೆ. ಶ್ವೇತಕೇತು ಹಾಗೂ ಉದ್ದಾಲಕರ ಸಂವಾದ, ಅದನ್ನು ಹಾಗೆ ಅಲ್ಲಿ ಬಹಳ ಸಂಗತಿಗಳು ಇಲ್ಲಿದೆ. ಈಗ ಹೇಳಿ, ತತ್ವಮಸಿ ಅಂತ ಇದೆ. ತತ್ ಅದು, ಅದು ಅಂದರೆ ಪರಮಾತ್ಮ. ಪರಮಾತ್ಮ ಅಂದರೆ ಸರ್ವಜ್ಞ ಸರ್ವಶಕ್ತ ಹೀಗಿರುವ ಪರಮಾತ್ಮ. ತ್ವಂ ಅಂದರೆ ನೀನು, ನೀನು ಅಂದರೆ ಅಲ್ಪಜ್ಞನೂ ಅಲ್ಪಶಕ್ತನೂ ಆಗಿರುವ ಜೀವ. ಅವರಿಬ್ಬರು ಒಂದಾಗಬೇಕಾದ್ರೆ ಏನು ಪ್ರಾಬ್ಲಮ್ಮು? ಗುಣಗಳೇ ಪ್ರಾಬ್ಲಮ್. ನಾವೆಲ್ಲ ಒಬ್ಬರೇ ಅಲ್ಲ. ಯಾಕೆ ಅಂದರೆ ನಮ್ಮ ಅಭಿರುಚಿಗಳಲ್ಲಿ ವ್ಯತ್ಯಾಸ ಇದೆ, ಗುಣದಲ್ಲಿ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಒಂದಲ್ಲ, ನಾವೆಲ್ಲ ಬೇರೆ ಬೇರೆ. ಹಾಗಾದರೆ ದೇವರು ಮತ್ತು ಜೀವ, ಅಥವಾ ಪರಮಾತ್ಮ ಮತ್ತು ಜೀವ ಬೇಡ, ಇನ್ನೂ ಟೆಕ್ನಿಕಲ್ಗೆ ಹೋಗೋಣ. ಬ್ರಹ್ಮ ಮತ್ತು ಜೀವ ಇಬ್ಬರು ಯಾಕೆ ಒಂದೇ ಅಲ್ಲ ಅಂದರೆ ಇಬ್ಬರ ಗುಣಗಳಲ್ಲಿ ಡಿಫ್ರೆನ್ಸ್ ಇದೆ. ಇಬ್ಬರು ಒಂದೇ ಆಗಬೇಕಾದ್ರೆ ಒಂದು ದಾರಿ ಇದೆ. ಏನು? ಆ ಗುಣಗಳನ್ನು ಮಿಥ್ಯಾ ನೋಡಬೇಕು. ಆ ಗುಣಗಳು ಎಲ್ಲಿ ತೋರ್ತಾ ಇದೆ? ಈ ಜಗತ್ತಿನಲ್ಲಿ ತೋರ್ತಾ ಇದೆ. ಜಗತ್ತು ಮಿಥ್ಯಾ. ಜಗತ್ತನ್ನು ಮಿಥ್ಯಾ ಅಂತ ಹೇಳೋದು ಯಾಕೆ ಅಂದರೆ ಜೀವಬ್ರಹ್ಮರ ಐಕ್ಯವನ್ನು ಪ್ರತಿಪಾದನೆ ಮಾಡೋದಕ್ಕಾಗಿ. ಇದು ಅವರ ಇಂಟೆನ್ಷನ್. ಇದನ್ನ ಆಚಾರ್ಯರು ನಿರೂಪಣೆ ಮಾಡಿದ್ದು ತತ್ಪರಿಹಾರಾಯ ನ ಚ ಜೀವೇತಿ ಭೇದೆ ಪ್ರತ್ಯಕ್ಷಾದಿ ಪ್ರಮಾಣಂ ಅಂಗೀಕೃತ್ಯ ಅಭೇದೆ ತದಭಾವೋ ದೋಷ ಉಚ್ಯತೆ. ಭೇದದಲ್ಲಿ ಏನು ಪ್ರೂಫು? ಭೇದ ಇದೆ ಅನ್ನೋದಕ್ಕೆ ಪ್ರೂಫು ಪ್ರತ್ಯಕ್ಷ. ಅಭೇದದಲ್ಲಿ ಪ್ರತ್ಯಕ್ಷ ಪ್ರೂಫ್ ಇಲ್ಲ. ನಮ್ಮ ಅನುಭವ ಇದೆಯಾ? ನಾವೆಲ್ಲರೂ ಒಂದು ಅಂತ. ಒಂದು ಅಂದರೆ ಒಂದೇ, ಯಾವುದೋ ಒಂದು ಅಭಿರುಚಿ ಒಂದಾಗಿರುತ್ತೆ. ಇವಾಗ ಶಾಸ್ತ್ರ
ಅನ್ನುವ ಒಂದು ಅಭಿರುಚಿ ಎಲ್ಲರಿಗೂ ಇದೆ. ಅದು ಬಿಟ್ಟು ಬೇರೆ ಅವರ ಕ್ಯಾರೆಕ್ಟರ್ ಆಗಿರಬಹುದು, ಒಬ್ಬರು ಹಾಸ್ಯ, ಒಬ್ಬರದು ಹಾಸ್ಯ ಬಹಳ ಅರ್ನೆಸ್ಟ್ ಸೀರಿಯಸ್ ಆಗಿರ್ತಾರೆ, ಗಂಭೀರವಾಗಿರ್ತಾರೆ, ಹಾಗೆಲ್ಲ ಇರುತ್ತೆ. ಆದರೆ ಒಂದು ಅಭಿರುಚಿಯಿಂದ ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ದೀವಿ. ಅಥವಾ ಯಾವುದೋ ಒಂದು ಕಮ್ಯುನಿಟಿ ಒಂದಿರುತ್ತೆ, ಅಂದಾಗ ನಾವೆಲ್ಲ ಒಂದು ಅಂತ. ಅದೆಲ್ಲ ಬಿಟ್ಟು ನಾವೆಲ್ಲ ಒಂದು ಅಂತ ಹೇಳಿ ನೀನು ನಾನೇ, ನಾನು ನೀನೇ, ಹೀಗಾಗಿ ನೀನು ತಿಂದರೆ ನಾನು ತಿಂದ ಹಾಗೆ, ಅದರಿಂದಾಗಿ ನಾನು ಹಾಗೇ ಇರ್ತೀನಿ, ನೀನು ಊಟ ಮಾಡಿಬಿಡು, ನನ್ನ ಹೊಟ್ಟೆ ತುಂಬತ್ತೆ ಅನ್ನೋದೇ ಇಲ್ಲ. ವೇದ ಹೀಗೆ ಹೇಳ್ತಾ ಇದೆ ಅಂದರೆ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ. ಅದಕ್ಕೆ ಜಗತ್ತನ್ನು ಮಿಥ್ಯಾ ಅನ್ಬಿಡಿ. ಅದಕ್ಕೆ ಆಚಾರ್ಯರು ಹೇಳಿದ್ದು ನಚ ಜೀವೇತಿ. ಹೀಗೆ ಭೇದ ಸಿದ್ಧ ಆಗಿದೆ. ಭೇದ ಸಿದ್ಧ ಆದಾಗ ನಮಗೆ ಸಿದ್ಧವಾದ ಭೇದವನ್ನು ವೇದ ಹೇಳೋದ್ರಲ್ಲಿ ಅರ್ಥ ಇಲ್ಲ. ವೇದ ಏನು ಹೇಳುತ್ತೆ, ಅಭೇದ ಹೇಳ್ತಾ ಇದೆ. ಅದಕ್ಕೆ ಹೇಳಿದ್ರು ಇಲ್ಲ ಇಲ್ಲ, ಪ್ರತ್ಯಕ್ಷಕ್ಕೆ ಆಗಮ ವಿರೋಧ ಇದ್ದರೆ ಪ್ರತ್ಯಕ್ಷವನ್ನು ದುರ್ಬಲ ಅನ್ಬೇಕು ಅಂತ. ಪ್ರತ್ಯಕ್ಷ ಯಾವುದು? ನನ್ನ ಎಕ್ಸ್ಪೀರಿಯನ್ಸ್ ಆಫ್ ಸೆಲ್ಫ್ ಅದೇನಿದೆ ಅದು ಪ್ರತ್ಯಕ್ಷ. ವೇದ ಹೇಳ್ತಾ ಇದೆ ಅಂದರೆ ಎಕ್ಸ್ಪೀರಿಯನ್ಸನ್ನು ಅತಿಕ್ರಮಿಸೋದಾ? ಇಲ್ಲ. ಬೇಸಿಕ್ ಎಕ್ಸ್ಪೀರಿಯನ್ಸು ಎಲ್ಲ ಕಡೆಗೆ ಸಮಾನ. ವೇದ ಹೇಳ್ತಾ ಇರೋದು ಆ ನೆಲೆಯಲ್ಲಿ. ಅದರಿಂದಾಗಿ ಆ ಎಕ್ಸ್ಪೀರಿಯನ್ಸನ್ನು ವೇದ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಸಿಕ್ ಎಕ್ಸ್ಪೀರಿಯನ್ಸ್ ಅಂದರೆ ಅಸ್ತಿತ್ವ, ಸುಖ, ದುಃಖ, ಆಕಾಶ, ಕಾಲ, ಭಯ ಇಲ್ಲದೆ ಇರೋದು, ಇವೆಲ್ಲ ಬೇಸಿಕ್ ಎಕ್ಸ್ಪೀರಿಯನ್ಸ್. ಇದಕ್ಕೆ ಉಲ್ಟಾ ವೇದ ನಿಲ್ಲಲ್ಲ. ಯಾಕೆಂದರೆ ವೇದ ಈ ಎಕ್ಸ್ಪೀರಿಯನ್ಸಿನ ಮೂಲಕವೇ ಅನುಭವಕ್ಕೆ ಬರಬೇಕು. ವೇದ ಅಸ್ತಿ ಅಂತನೂ ಅನುಭವಕ್ಕೆ ಬರಬೇಕು. ಅದರಿಂದಾಗಿ ಹಾಗಿಲ್ಲ. ಪ್ರತ್ಯಕ್ಷಾನುಮಾನಯೋ ಆಗಮಾಪೇಕ್ಷೆಯ ದುರ್ಬಲತ್ವಾತ್ ಕಥಂ ತದ್ವಿರೋಧಾತ್ ಅಭೇದಾಗಮಸ್ಯ ಅಪ್ರಾಮಾಣ್ಯಂ ಇತ್ಯತಃ ತೇನೇತಿ. ಪ್ರತ್ಯಕ್ಷ ಆಗಲಿ ಅನುಮಾನ ಆಗಲಿ ಆಗಮಕ್ಕಿಂತ ದುರ್ಬಲ ಅಂತಂದರು ಅವರು. ಅದಕ್ಕೆ ಮಧ್ವಾಚಾರ್ಯ ಕೇಳಿದ್ರು, ಅಲ್ಲಪ್ಪ, ಪ್ರತ್ಯಕ್ಷ ಆಗಲಿ ಆಗಮ ಆಗಲಿ, ಪ್ರತ್ಯಕ್ಷ ಆಗಲಿ ಅನುಮಾನ ಆಗಲಿ, ಆಗಮ ಆಗಲಿ ಅನುಮಾನ ಆಗಲಿ, ಅದು ಅನುಭವಕ್ಕೆ ಬರೋದೇ ಪ್ರತ್ಯಕ್ಷದಿಂದ. ಹೋದ ಸರ್ತಿ ದೃಷ್ಟಾಂತ ಕೊಟ್ಟಿದ್ದೆ ನಾನು. ಇಂಟರ್ನೆಟ್ ಇದೆ. ಇಂಟರ್ನೆಟ್ ಸೂಕ್ಷ್ಮವಾದ ಇಂಟರ್ನೆಟ್ಟು ಎಲ್ಲಿಂದ ಬರುತ್ತೆ? ಹ್ಯಾಂಡ್ಸೆಟ್ಟು ಅದೆಲ್ಲ ರೆಡಿ ಆಗಿದ್ದಾಗ ಬರುತ್ತೆ. ಕೇವಲ ಇಂಟರ್ನೆಟ್ ಇದ್ರೆ ಉಪಯೋಗ ಇಲ್ಲ, ಸಾಫ್ಟ್ವೇರ್ ಇರಬೇಕು. ಇಂಟರ್ನೆಟ್ಟು ಸಾಫ್ಟ್ವೇರು ಎರಡೂ ಕೂಡ ಇರೋದು ಪವರ್ನಿಂದ. ಆ ಪವರ್ನಿಂದಲೇ ಇವೆರಡನ್ನು ನಾವು ಗ್ರಹಿಸ್ತೇವೆ, ಇವೆರಡರ ಕೆಲಸ ಆಗತ್ತೆ. ಹಾಗೆ ಪ್ರತ್ಯಕ್ಷ ಅನ್ನೋದು ಪವರ್ ಇದ್ದ ಹಾಗೆ, ಈ ಇಂಟರ್ನೆಟ್ಟು ಮತ್ತು ಸಾಫ್ಟ್ವೇರು ಅಂತನ್ನೋದು ಅನುಮಾನ ಆಗಮ ಇದ್ದ ಹಾಗೆ ಅಂತ ಹೋದ ಬಾರಿ ನಾವು ನೋಡಿದ್ವಿ. ಅದರಿಂದ ನಹಿ ಪ್ರತ್ಯಕ್ಷಾದೇರ್ ಬಲವತ ಆಗಮಸ್ಯ ತದ್ವಿಷಯವಾದೇಪಿ ಅನುವಾದಕತ್ವ ಸ್ಯಾತ್ ತರ್ಹಿ ಪ್ರಾಬಲ್ಯಾತ್ ಅಭೇದಾಗಮಸ್ಯಾಪಿ ಪ್ರಾಮಾಣ್ಯಂ ಸ್ಥಿತಮಿತ್ಯತಃ ಪ್ರತ್ಯಕ್ಷಾದೇಹೇ ಇತಿ. ಆಗಮವೂ ಪ್ರತ್ಯಕ್ಷವೇ. ಏನ ಯಸ್ಯ ವಿಷಯ ಸ್ವರೂಪಂ ವಾ ಅವಗಮ್ಯತೆ ತತ್ತಸ್ಯ ಉಪಜೀವ್ಯಂ. ಯಾವುದರಿಂದ ಯಾವುದನ್ನು ಗ್ರಹಿಸುತ್ತೇವೋ ಅದೇ ಆಸರೆ. ಪ್ರತ್ಯಕ್ಷದ ಆಸರೆಯಲ್ಲಿ ಅನುಮಾನವನ್ನು ಆಗಮವನ್ನು ಗ್ರಹಿಸುತ್ತೇವೆ, ಅದೇ ಆಸರೆ. ತದ್ವಿರೋಧಾದ್ ವಿಷಯಾಭಾವೇ ಸ್ವಸ್ಯೈವ ಉಪಜೀವಕಸ್ಯ ಅಪ್ರಾಮಾಣ್ಯ ಪ್ರಾಪ್ತೇ. ಅಭೇದಾದೇಹ ಕಸ್ಯಚಿತ್ ಧರ್ಮಸ್ಯ ಜ್ಞಾನಂ ಧರ್ಮಿಜ್ಞಾನ ಅನಂತರೀಯಕಂ. ಅಭೇದದಿಂದ ಅಭೇದಕ್ಕೆ, ಅಭೇದ ಅನ್ನೋದು ಯಾವುದೋ ಒಂದರ ಧರ್ಮ ಗುಣ, ಅದರ ಜ್ಞಾನ ಹೇಗೆ ಬರುತ್ತೆ? ಇದು ಅಭೇದ ಅಂತ ವಸ್ತು ಬೇಕು.
ಆ ವಸ್ತುವನ್ನು ಸಾಕ್ಷಾತ್ಕರಿಸ್ಕೊಳ್ಳೋದು ಯಾವುದು? ಪ್ರತ್ಯಕ್ಷ. ಜೀವ ಬ್ರಹ್ಮನಿಂದ ಅಭಿನ್ನ. ಹೌದಾ? ಜೀವ ಬ್ರಹ್ಮನಿಂದ ಅಭಿನ್ನ. ಇವರಿಬ್ಬರು ಇದ್ದಾರೆ ಅಂತ ಗೊತ್ತಾಗೋದು ಪ್ರತ್ಯಕ್ಷದಿಂದ. ಹೀಗಾಗಿ ಪ್ರತ್ಯಕ್ಷ ಪ್ರಬಲ. ತಸ್ಮಾತ್ ಕಿಂಚಿತ್ ಧರ್ಮಿಗ್ರಾಹಕ ಪ್ರಮಾಣ ಏಷ್ಟವ್ಯಂ. ಧರ್ಮಿಗ್ರಾಹಕ ಪ್ರಮಾಣ ಅಂದರೆ ಒಂದು ವಸ್ತುವಿನ ಅಸ್ತಿತ್ವವನ್ನು, ಎಕ್ಸಿಸ್ಟೆನ್ಸನ್ನು ಗ್ರಹಿಸುವಂತಹ ಬೇಸಿಕ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ, ಆ ಬೇಸಿಕ್ ಎಕ್ಸಿಸ್ಟೆನ್ಸನ್ನು ಗ್ರಹಿಸುವಂತಹ ಪ್ರಮಾಣವನ್ನು ಇಲ್ಲಿ ಕರೀತಾ ಇರೋದು, ಅದು ಪ್ರಮಾಣ. ತೇತು ತತ್ರ ಜೀವೇಶ್ವರಯೋ ಧರ್ಮಿಣೋಸ್ತು ಗ್ರಾಹಕವು ಪ್ರತ್ಯಕ್ಷಾಗಮಾವಿತಿ ಪ್ರಾಪ್ತಂ. ಜೀವನನ್ನು ಗ್ರಹಿಸೋದು ಪ್ರತ್ಯಕ್ಷ, ದೇವರನ್ನು ಗ್ರಹಿಸೋದು ವೇದ. ಎರಡಕ್ಕೂ ಒಂದು ವಿಷಯ ಇಲ್ವೇ ಇಲ್ಲ. ಜೀವೇಶ್ವರರ ಅಭೇದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ವೇದ ಹೇಳಿದಂತೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದು ಪ್ರಾಬ್ಲಮ್ ಇದೆ ಅಲ್ಲಿ. ಏನು ಪ್ರಾಬ್ಲಮ್ಮು? ಮೊದಲು ಇರೋದು ಜೀವ. ಜೀವ ನನಗೆ ಗೊತ್ತು, ನನ್ನ ಪ್ರತ್ಯಕ್ಷ, ನನ್ನ ಅನುಭವ. ದೇವರು ವೇದ ಹೇಳ್ತಾ ಇರೋದು. ನಮ್ಮಿಬ್ಬರಿಗೆ ಅಭೇದ ಇದೆಯೋ ಭೇದ ಇದೆಯೋ ಗೊತ್ತಾಗೋದು ಹೇಗೆ? ವೇದದಿಂದಲ ಭೇದ, ಇದು ಪ್ರತ್ಯಕ್ಷದಿಂದಲ. ಜೀವಕ್ಕೆ ಪ್ರತ್ಯಕ್ಷದಿಂದ, ದೇವರಿಗೆ ಅಭೇದ ಅದೇ. ಆದರೆ ಇದು ಜೀವನೇ ಬ್ರಹ್ಮ ಅಂತ ಹೇಳ್ತಾ ಇರೋದು, ಮತ್ತದು ಅನುಭವಕ್ಕೆ ಬರಬೇಕು. ಆ ಪ್ರತ್ಯಕ್ಷ ಹಾಗೆ ಹೇಳ್ತಾ ಇಲ್ಲ. ಯಾಕೆಂದರೆ ದೇವರ ಗುಣಗಳನ್ನು ಏನು ವೇದ ಹೇಳ್ತಾ ಇದೆ ಅದು ನಾನಲ್ಲ ಅಂತ ಗೊತ್ತಲ್ಲ, ಯಾರು ಹೇಳಬೇಕಾಗಿಲ್ಲ. ನೋಡಪ್ಪ ನೀನು ದೇವರಲ್ಲ ಅಂತ ಹೇಳಬೇಕಾಗಿಲ್ಲ. ವೇದ ಸರ್ವಜ್ಞ ಅಂತ ಹೇಳ್ತಾ ಇದೆ, ನಾನಂತೂ ಸರ್ವಜ್ಞ ಅಲ್ಲ ಅನ್ನೋ ಪ್ರತ್ಯಕ್ಷವೇ ಎಲ್ಲರಿಗೂ ಇರುತ್ತೆ. ಏವಂ ಚೇದ್ ವಿಷಯದ್ವಾರೇಣ ಅಭೇದಾಗಮಸ್ಯ ಅನುಮಾನ ಉಪಜೀವ್ಯಂ ಸ್ಯಾತ್. ಹಾಗಾದ್ರೆ ಏನು ಮಾಡಬೇಕು? ಅನುಮಾನದಿಂದ ಹೇಳಬೇಕು. ಆಗಮ ಇಲ್ಲ, ಆಗಮವನ್ನು ನಾವೇ ಗ್ರಹಿಸ್ತಾ ಇರೋದು. ಸರಿ, ಊಹಿಸೋಣ ಅಂತಂದರೆ ಶ್ರೋತ್ರ ಪ್ರತ್ಯಕ್ಷೇಣತೆ ಆಗಮಂ ಬೋದ್ಧವ್ಯಂ. ಶ್ರೋತ್ರ ಪ್ರತ್ಯಕ್ಷ, ಕಿವಿ ಕೇಳೋದು ಕೂಡ ಪ್ರತ್ಯಕ್ಷವೇ. ಅದರಿಂದ ಆಗಮವನ್ನು ತಿಳಿದು ಮಾನಸ ಪ್ರತ್ಯಕ್ಷದಿಂದ ಅನುಮಾನ ಮಾಡಬೇಕು. ಪ್ರತ್ಯಕ್ಷವನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತ್ಯಕ್ಷ ಅಂದರೆ ಎಲ್ಲ ತರಹದ ಪ್ರತ್ಯಕ್ಷ. ಕೇವಲ ಕಣ್ಣು ಅಂತ ಮಾತ್ರ ಇಟ್ಕೊಳ್ಳೇಬಾರದು. ಎಲ್ಲರಿಗೂ ಈಗ ಪ್ರತ್ಯಕ್ಷ ಅಂದರೆ ಕಣ್ಣು ಮಾತ್ರ ಆಗೋಗಿದೆ. ಅಕ್ಷ ಅಂದರೆ ಇಂದ್ರಿಯ. ಯಾವುದು ಇಂದ್ರಿಯಕ್ಕೆ ಗೋಚರ ಆಗುತ್ತೋ ಅದು ಪ್ರತ್ಯಕ್ಷ. ಪ್ರತ್ಯಕ್ಷ ಸಿದ್ಧವಾದನ್ನು ಅನುಮಾನ ಯಾಕೆ ಮಾಡಬೇಕು? ಅಲ್ಲ, ಅಭೇದ ನಮ್ಗೆ ಗೋಚರ. ವೇದ ಹೇಳಿದ್ದನ್ನು ಕೂಡಿಸ್ಬೇಕಲ್ಲ ನೀವು. ವೇದ ಏನು ಹೇಳ್ತಾ ಇದೆ? ತತ್ವಮಸಿ ಅಂತ. ಅದ್ರ ಮೇಲೆ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವೇನು ಹೇಳ್ತಾ ಇರೋದು ಅಂದರೆ, ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಶಬ್ದಕ್ಕೆ ಅರ್ಥ ಹೇಳಿ. ಎಲ್ಲ ಕಡೆಯೂ ಶಬ್ದಕ್ಕೂ ಮತ್ತು ಪ್ರತ್ಯಕ್ಷಕ್ಕೂ ವಿರೋಧ ಬರ್ತಾ ಇದೆ ಅಂದರೆ ಶಬ್ದವನ್ನು ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡಿ ಅಂತ ಅರ್ಥ. ಅದೇ ಮಾಡಿ ಅಂತ ಹೇಳ್ತಾ ಇರೋದು ನಾವು. ಅವ್ರು ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನಹಿ ಶ್ರುತಿಶತಮಪಿ ವನ್ಹೇ ಶೀತತ್ವಂ ಸಾಧಯತಿ ಅಂತ. 100 ವೇದ ಬಂದು ಹೇಳಿ ಬೆಂಕಿ ತಣ್ಣಗಿದೆ ಅಂತ ಒಪ್ತೀರ ನೀವು? ನನ್ನ ಅನುಭವ ಬೆಂಕಿ ಬಿಸಿಯಾಗೇ ಇದೆ. ಹಾಗೆ ಆ ಪ್ರತ್ಯಕ್ಷವೇ ಇಲ್ಲಿಯೂ ಕೆಲಸ ಮಾಡ್ತಾ ಇರೋದು. ಇದು ಜಗತ್ತನ್ನು ಸತ್ಯ ಅಂತ ಒಪ್ತಾ ಇದೆ. ದೇವರು ಗೊತ್ತಿಲ್ಲ. ದೇವರನ್ನು ವೇದದಿಂದ ತಿಳ್ಕೊಳ್ಬೇಕು. ವೇದ ಹೇಳುವ ದೇವರ ಲಕ್ಷಣಗಳು ನಮ್ಮಲ್ಲಿಲ್ಲ. ಹೀಗಾಗಿ ನಾವು ದೇವರಲ್ಲ. ಇದು ಪ್ರತ್ಯಕ್ಷದಿಂದಲೇ ಗೊತ್ತಾಗುವಂಥದ್ದು. ಅದಕ್ಕೆ ನೀವು ಈ ತರಹ ಎಲ್ಲ ಅನುಮಾನವನ್ನು ಮಾಡಬೇಡಿ. ಜೀವ ಬ್ರಹ್ಮ ಅಂತ ಪ್ರತ್ಯಕ್ಷದಿಂದ ತಿಳಿಯಬೇಕು. ಇವಾಗ ಇಬ್ಬರು ಒಬ್ರಿಗೊಬ್ರು ಅಭೇದ ಅಂತ ತಿಳ್ಕೋಬೇಕಾದ್ರೆ ಜೀವನಿಗೂ ಬೋಧ ಬರಬೇಕು, ನಾನೇ ಬ್ರಹ್ಮನಾಗಿದ್ದೇನೆ ಅಂತ. ಬ್ರಹ್ಮನಿಗೂ ಬೋಧ ಬರಬೇಕು, ನಾನೇ ಇವನಾಗಿದ್ದೇನೆ. ಹೌದು, ಜೀವನಿಗೂ ಪ್ರಜ್ಞೆ ಬರಬೇಕು, ನಾನೇ ಬ್ರಹ್ಮ ಅಂತ.
ಬ್ರಹ್ಮನಿಗೂ ಪ್ರಜ್ಞೆ ಬರಬೇಕು, ನಾನೇ ಜೀವ ಅಂತ. ಅದಿಬ್ರಿಗೂ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಅವನು ಯಾರಿಗಾಗಿ ಸೃಷ್ಟಿ ಮಾಡ್ತಾ ಇರೋದು? ಯಾರಿಗೆ ಸೃಷ್ಟಿ ಮಾಡ್ತಾರೆ? ಸರಿ, ನಾವು ಹೇಳ್ತಾ ಇದ್ದೀವಿ ಜಗತ್ತು ಮಿಥ್ಯ ಅಂತ. ಜಗತ್ತನ್ನು ಸೃಷ್ಟಿ ಮಾಡುವ ದೇವರ ವ್ಯೂ ಏನು? ಜಗತ್ತಿಗೆ ಉಪಯೋಗ ಆಗಲಿ, ಜನರಿಗೆ ಉಪಯೋಗ ಆಗಲಿ ಅಂತ ಜಗತ್ತಿನ ಸೃಷ್ಟಿ ಮಾಡ್ತಾ ಇರೋದು, ಜೀವರಿಗೆ ಉಪಯೋಗ ಆಗಲಿ ಅಂತ ಜಗತ್ತಿನ ಸೃಷ್ಟಿ ಆಗ್ತಾ ಇರೋದು. ಹೀಗೆ ಎಲ್ಲ ಪ್ರತ್ಯಕ್ಷ ನಮ್ಮನ್ನು ಕಾಡ್ತಾ ಇರುವಾಗ ಬೇರೆ ಬೇರೆ ರೀತಿಯಿಂದ ಆ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಶಬ್ದವನ್ನು ಬೇರೆ ಅರ್ಥ ಮಾಡಬೇಕಾ? ಅದೇ ಬೇರೆ ಎಂಟಿಟಿ, ಇದೇ ಬೇರೆ ಎಂಟಿಟಿ ಇರಬೇಕಾ? ತಸ್ಮಾತ್ ಶ್ರೋತ್ರ ಪ್ರತ್ಯಕ್ಷೇಣ ಚ ಆಗಮ ಸ್ವರೂಪಂ ಬೋದ್ಧವ್ಯಂ. ಶ್ರೋತ ಪ್ರತ್ಯಕ್ಷದಿಂದಲೇ ಆಗಮವನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಆಗಮ ವೇದ ಏನಿದೆ ಪ್ರತ್ಯಕ್ಷವನ್ನು ಅವಲಂಬಿಸಿಕೊಂಡೇ ಇದೆ. ಪ್ರತ್ಯಕ್ಷವಿಲ್ಲದೆ ವೇದವಿಲ್ಲ. ವೇದವೂ ಪ್ರತ್ಯಕ್ಷವೇ. ಇಲ್ಲ ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ, ಇಲ್ಲ ಕಿವಿಗೆ ಕೇಳಿದ್ದು ಮಾತ್ರ ಸತ್ಯ, ಇಲ್ಲ ಕಣ್ಣಿಗೆ ಕಂಡ ಇದು ಕಿವಿಗೆ ಕೇಳಿದ್ರಲ್ಲಿ ತಪ್ಪಿರುತ್ತೆ, ಅಯ್ಯೋ ಕಣ್ಣಿಗೆ ಕಂಡಿದ್ರಲ್ಲೂ ತಪ್ಪಿರುತ್ತೆ. ಕಣ್ಣೆಲ್ಲ ವಾಸ್ತವವನ್ನೇ ಗ್ರಹಿಸುತ್ತಾ? ಇಲ್ಲ. ಸಾಕ್ಷಿಜ್ಞಾನ ಅಪರಪರ್ಯಾಯೋ ಅನುಭವ ಈ ಜೀವಸ್ವರೂಪ ಉಪಜೀವ್ಯ ಪ್ರಮಾಣ. ಅನುಭವ ವಿರೋಧೆ ಅತಿಪ್ರತಂಗಮಾ ನ ಚಾನುಭವೇತಿ. ಸಾಕ್ಷಿಣಾ ಹಿ ಪ್ರಮಾಣಾನಾಂ ಪ್ರಾಮಾಣ್ಯಂ ಗೃಹ್ಯತೆ. ಇತಶ್ಚ ನಾನುವಾದಿತ್ವಂ ದೂಷಣಂ ಭೇದಾಗಮಸ್ಯ ಇತ್ಯಾಹ ಬಹ್ವಿತಿ. ಸಾಕ್ಷಿ ಎಲ್ಲವನ್ನು ಸರ್ಟಿಫೈ ಮಾಡೋದು, ಎಲ್ಲ ಜ್ಞಾನವನ್ನು ಸರ್ಟಿಫೈ ಮಾಡೋದು, ಇದು ಕರೆಕ್ಟ್ ಅಂತ ಟಿಕ್ ಹಾಕೋದು ಸಾಕ್ಷಿ. ಆ ಸಾಕ್ಷಿ ಅನ್ನೋದೊಂದು ಇಲ್ಲದೆ ಹೋದರೆ ನೀವು ಏನು ಮಾಡಿದ್ರೂ ಆಗಲ್ಲ. ನಾನು ಸರಿ ಹೇಳ್ತಾ ಇದ್ದೇನೆ, ಸರಿಯಾಗಿ ಹೇಳ್ತಾ ಇದ್ದೇನೆ ಅನ್ನುವ ವಾಕ್ಯ ಸರಿಯಾಗಿ ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನನಗೆ ಜ್ಞಾನ ಇದೆ ಅಂತ ನನಗೆ ಜ್ಞಾನ ಇದೆಯೋ ಇಲ್ವೋ, ಇದು ಯಾರು ಸರ್ಟಿಫೈ ಮಾಡಬೇಕು? ಸೆವೆಂತ್ ಸೆನ್ಸ್. ಅದನ್ನೇ ನಾವು ಸಾಕ್ಷಿ ಅಂತ ಕರೆದಿದ್ವಿ. ಜ್ಞಾನದ ಜ್ಞಾನ. ವಿದೇಶಿಯರಿಗೆ ಆ ಜ್ಞಾನದ ಬಗ್ಗೆ ಕಲ್ಪನೆ ಇಲ್ಲ. ಸ್ವಲ್ಪ ಒಬ್ಬನಿಗಿದೆ, ಅವನು ಎಲ್ಲವೂ ಕೂಡ ಅವನದೇ ಆದ ಒಂದು ಪರಿಭಾಷೆಯಲ್ಲಿ ಹೇಳ್ತಾನೆ. ನಾನಿದ್ದೇನೆ ಅನ್ನೋದೇ, ನಾನು ಯೋಚನೆ ಮಾಡ್ತಾ ಇದ್ದೇನೆ ಅನ್ನೋದೇ ನನ್ನ ಅಸ್ತಿತ್ವದ ಪುರಾವೆ ಅಂತಾನೆ. ಅವನು ಒಂದು ಸ್ವಲ್ಪ ಹತ್ತಿರ ಬಂದಿದ್ದಾನೆ, ರಿನೆ ಡೆಕಾರ್ಟೆ ಅಂತ. ಅವ್ರ ಪರಿಭಾಷೆಯಲ್ಲಿ ರಿನೆ ಡೆಕಾರ್ಟಸ್ ಅಂತಾರೆ. ಅವನು ಒಂದು ಸ್ವಲ್ಪ ಹತ್ತಿರಕ್ಕೆ ಬಂದಿದ್ದಾನೆ, ನಮ್ಮ ಸ್ವತಃ ಪ್ರಾಮಾಣ್ಯದ ಹತ್ತಿರಕ್ಕೆ ಬಂದಿದ್ದಾನೆ. ಏಕೆಂದರೆ ಜ್ಞಾನದ ಜ್ಞಾನ ಇದೆಯೋ ಇಲ್ವೋ, ಇದು ಬೇಸಿಕ್ ಕ್ವಶನ್. ಆ ಬೇಸಿಕ್ ಕ್ವಶನ್ನೇ ಇಲ್ಲ, ಉದ್ದ ಬೆಳ್ಕೊಂಡು ಹೋಗಿದೆ. ಕಡೆಗೆ ವೆಸ್ಟರ್ನ್ ಫಿಲಾಸಫಿ ಎಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟಿನ ಪೂರ್ವ ರೂಪದಲ್ಲಿ ಇದ್ದುಬಿಟ್ಟಿದೆ. ಪರ್ಸನಾಲಿಟಿ ಡೆವಲಪ್ಮೆಂಟಿನ ಏನು ಈಗೆಲ್ಲ ಅದರ ಪೂರ್ವ ರೂಪದಂತೆ ಇದೆ. ಆದರೆ ಬೇಸಿಕ್ ಆಗಿ ಅವ್ರಿಗೆ ಇದು ಬರಲಿಲ್ಲ. ಜ್ಞಾನದ ಜ್ಞಾನ, ಸುಖ ಆಗ್ತಾ ಇದೆ ಅನ್ನುವ ಜ್ಞಾನ, ನನಗೆ ಸುಖ ಆಗ್ತಾ ಇದೆ ಅನ್ನುವ ಜ್ಞಾನ, ನನಗೆ ಜ್ಞಾನವಿದೆ ಎನ್ನುವ ಜ್ಞಾನ. ಈ ಸುಖ ಸ್ವರೂಪ ಏನು? ನಿಶ್ಚಯವೇ ಇಲ್ಲ. ನನಗೆ ಜ್ಞಾನ ಇದೆ ಅನ್ನುವ ಜ್ಞಾನ ಇಲ್ಲದೆ ಹೋದರೆ ನಿಶ್ಚಯವೇ ಇಲ್ಲ. ಅದನ್ನೇ ನಿಶ್ಚಯ ಅನ್ನೋದು. ನನಗೆ ಜ್ಞಾನ ಇದೆಯೋ ಇಲ್ವೋ ಅಂತ ಡೌಟ್ ಬಂದರೆ ನಿಶ್ಚಯ ಇಲ್ಲ ಅಂತ ಅರ್ಥ. ಅಂದರೆ ನನಗದು ಸಂದಿಗ್ಧವಾಗಿದೆ. ಸಂದಿಗ್ಧವಾಗೋದು ಯಾವಾಗ? ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಸಾಕ್ಷಿ ಸೆವೆಂತ್ ಸೆನ್ಸ್ ತಟಸ್ಥವಾಗಿ ನಿಂತು ಬಿಟ್ಟಿರುತ್ತೆ. ಅಲ್ಲಿಗೆ ಬರಬೇಕು. ಅದರಿಂದ ಆ ಸಾಕ್ಷಿ ಅನ್ನೋದು ಎಲ್ಲ ಜ್ಞಾನವನ್ನು ಸರ್ಟಿಫೈ ಮಾಡುತ್ತೆ. ಇದು ಸರಿ, ಇದು ಜ್ಞಾನದ ಜ್ಞಾನ ಹೀಗಿದೆ, ಇವರಿಗೆ ಜ್ಞಾನ ಇದೆ ಅಂತ ಇವನಿಗೆ ಜ್ಞಾನ ಬರುತ್ತೆ. ಅದಕ್ಕೆ ಬರುತ್ತೆ ಜ್ಞಾನದ ಜ್ಞಾನ. ನಮಗೆ ಎರಡು ಜ್ಞಾನ ಇರಬೇಕಾಗತ್ತೆ. ಒಂದು ಜ್ಞಾನದ ಗೊತ್ತಿದೆ ಅಂತ ಗೊತ್ತಿದೆ. ಈ ಸೂಕ್ಷ್ಮವನ್ನು
ಭಾರತೀಯ ತತ್ವಶಾಸ್ತ್ರದವರು ತೆರೆದರು. ಇದು ಗೊತ್ತೇ ಇಲ್ಲ ಯಾರಿಗೆ, ವಿದೇಶಿಯರಿಗೆ ಕಲ್ಪನೆ ಕೂಡ ಇಲ್ಲ. ಸ್ವಲ್ಪ ರಿನೆ ಡೆಕಾರ್ಟೆ ಬಿಟ್ಟರೆ ಉಳಿದವರು ಯಾರೂ ಇದನ್ನು ಮುಟ್ಲಿಲ್ಲ. ಯಾಕೆಂದರೆ ಗೊತ್ತಿಲ್ಲ. ಆ ಸಾಕ್ಷಿ ಏನು ಹೇಳ್ತಾ ಇದೆ, ಆ ಸಾಕ್ಷಿ ಜಗತ್ತಿಗೆ ಒಂದು ಅಸ್ತಿತ್ವ ಇದೆ, ಆ ಅಸ್ತಿತ್ವ ಸತ್ಯ ಅಂತ ಗ್ರಹಿಸ್ತಾ ಇದೆ. ನೀವು ಇನ್ನೂ ಇದರದ್ದು ಸೊಗಸಾದ ಮಾತುಕತೆ ಒಂದು ಎರಡಲ್ಲ ಎರಡು ಒಂದಲ್ಲ ಅಂತ ಒಂದು ಪುಸ್ತಕ ಇದೆ, ಒಂದು ಸಣ್ಣ ಲೇಖನ ಅದು ಗುರುಗಳದು, ಬಹಳ ಚೆನ್ನಾಗಿದೆ. ಅದು ಇದರದ್ದೆಲ್ಲವನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಒಂದು ಎರಡಲ್ಲ ಎರಡು ಒಂದಲ್ಲ, ಇಷ್ಟು ನಮಗೆ ಇರೋದು. ಇಲ್ಲಿಗೆ ತತ್ವಮಂಜರಿಯಲ್ಲಿ ಹೇಳಿದ ಆಲ್ಮೋಸ್ಟ್ ಸೂಕ್ಷ್ಮ ಪಾಯಿಂಟ್ಗಳನ್ನು ನಾವು ಮುಟ್ಟಿದ್ದೀವಿ. ಅನುವಾದ ಅಂತ ಕೆಲವು ಅವ್ರು ಹೇಳ್ತಾರೆ. ಅನುವಾದ ಅಂದರೆ ಭೇದ ಇದೆ ಅಂತ ಅನುವಾದ ಮಾಡಿ ಆಮೇಲೆ ಭೇದ ಇಲ್ಲ ಅಂತ ಹೇಳೋದು. ಅನ್ಕೊಂಬಿಟ್ಟೆ ನೀನು ಏಕಾದಶಿ ಅಂತ, ಅಯ್ಯೋ ಇವತ್ತು ಏಕಾದಶಿ ಅಲ್ಲ, ಅನುವಾದ ಮಾಡಿದ್ದೇವೆ. ಅವನು ಹೇಳಿದ್ದನ್ನು ಅನುವಾದ ಮಾಡಿ ಮತ್ತದನ್ನು ನಿರಾಕರಣೆ ಮಾಡಿದ್ದೇವೆ. ಹಾಗೆ ಇಲ್ಲಿ ಅನುವಾದ ಮಾಡ್ತಾ ಇಲ್ಲ. ಭೇದವನ್ನು ಅನುವಾದ ಮಾಡಿ ಆಮೇಲೆ ವೇದ ನಿರಾಕರಣೆ ಮಾಡಲ್ಲ. ಯಾಕೆಂದರೆ ವೇದ ಇದ್ರ ಬದಲು ಬರದೇ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮಗೆ ನೋಡಿ, ಅಂದುಕೊಳ್ಳಿ, ನನ್ನ ಪಕ್ಕದಲ್ಲಿ ಒಂದು ಹುಲಿ ಇದೆ, ಅದಕ್ಕೆ ಕಪ್ಪು ಮತ್ತು ಕೆಂಪು ಪಟ್ಟೆಗಳಿವೆ, ಉಗ್ರವಾದ ಕಣ್ಣುಗಳಿದೆ, ಜೇನು ಕಣ್ಣುಗಳು, ಅದರಿಂದ ಕ್ರೌರ್ಯ ಹೊರಸೂಸ್ತಾ ಇದೆ, ಅದರ ಹಲ್ಲು ಉಗುರು ಮೊದಲಾದವುಗಳನ್ನೆಲ್ಲ ಅಂದುಕೊಳ್ಳಿ. ಅನ್ಕೊಂಡ್ಬಿಟ್ರ ಇಲ್ಲವೇ ಇಲ್ಲ. ಈ ತರಹ ವೇದ ಮಾಡುತ್ತಾ? ಭೇದ ಇದೆ. ಆ ದೇವರನ್ನು ನೀವು ನೆಚ್ಚಲಿಕ್ಕಾಗಿ ಕಠಿಣ ವ್ರತಗಳನ್ನು ಮಾಡಬೇಕು. ನೀವು ಯಜ್ಞ ಮಾಡಬೇಕು, ನಿಷ್ಠರಾಗಿರಬೇಕು, ಮಿತಿ ಮೀರಬಾರದು ಎಲ್ಲ ಹೇಳ್ಬಿಟ್ಟು ಅದೇ ನೀವು ಯಾವುದು ನೀವು ತಲುಪಬೇಕು ಅಂದ್ಕೊಂಡಿದ್ದೀರ ಅದೇ ನೀವು. ವೇದ ಹೀಗೆ ಮಾಡುತ್ತಾ ಯಾವತ್ತಾದರೂ? ಅದು ಬರೋ ಮೊದಲೇನೆ ಆರಾಮವಾಗಿದ್ವಪ್ಪ. ವೇದವೇ ಬೇಡ ನಮಗೆ. ಅವಿವಾದ ಸ್ಥಳೇ ಅಜ್ಞಾನಿ. ಅನುವಾದ ಎಲ್ಲಿ ಅಂದರೆ ಸ್ಪಷ್ಟವಾಗಿ ಹೇಳಬೇಕು. ಹೀಗೆ ಅನ್ಕೊಂಡಿದ್ರಿ ಅಲ್ಲ ಅನ್ಬೇಕು. ವೇದ ಆ ರೀತಿ ಹೇಳಲ್ಲ. ಭೇದ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೀರಾ ಅಲ್ಲ ಭೇದ ಅಂತೆಲ್ಲರೂ ಹೇಳಿದೆ. ಇಲ್ಲೇ ತತ್ಪಕ್ಷೇತು ಅಪ್ರಾಮಾಣ್ಯ ಪ್ರಾಪ್ತಂ ಹಿ ಅನುವಾದಕತ್ವಂ ತದ್ವ್ಯವಚ್ಛೇದಾಯ ಕಥಂಚಿತ್. ಹೇಗೋ ಅಗ್ನಿರ್ ಹಿಮಸ್ಯ ಭೇಷಜಂ ಭೂಮಿರಾವಪನಂ ಮಹತ್ ಅಂತ ಅಲ್ಲಿ ಅನುವಾದ ಗೊತ್ತಿರೋದನ್ನೇ ಹೇಳ್ತಾ ಇದ್ದಾರೆ, ವಿಶೇಷ ಇಲ್ಲ ಅಂತ. ಅಲ್ಲಿಯೂ ಬೇರೆ ಅರ್ಥ ಉಂಟು. ಆದರೆ ವೇದ ಇಲ್ಲ ಅಂತಾನೆ ಇವರು ಹೇಳ್ತಾ ಇದ್ದಾರೆ. ಅದೇ 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 ಒಂದು ರೀತಿ ವೇದ ಪ್ರಾಮಾಣ್ಯವನ್ನು ಒಪ್ತಾ ಇಲ್ಲ. ಒಂದು ಸಮಯ ವೇದಗಳೇ ಇರಲಿಲ್ಲ ಅಂದಿದ್ರೆ ಸುಖವಾಗಿರ್ತಾ ಇದೆ. ದೇವರ ಬಗ್ಗೆ ಅರಿವಿರ್ತಾ ಇರಲಿಲ್ಲ, ಈ ಸತ್ಯ ಅಸತ್ಯತೆ ಬಗ್ಗೆ ಪ್ರಶ್ನೆನೇ ಬರ್ತಾ ಇರಲಿಲ್ಲ, ನಮ್ಮಷ್ಟಕ್ಕೆ ನಾವು ಇರ್ತಾ ಇದ್ವಿ. ಇವಾಗ ವೇದ ಇದ್ದೂ ಇವ್ರು ಅದೇ ಹೇಳ್ತಾ ಇದ್ದಾರೆ. ಈಗ ಅದೇ ಪ್ರಶ್ನೆ. ವೇದ ಇದೆ, ವೇದ ಬರದೇ ಹೋದಾಗಲೇ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಇಲ್ಲದ್ರ ಬಗ್ಗೆ ಎಲ್ಲ ಹೇಳಿ ನಾವು ತಲೆ ಕೆಡಿಸ್ಕೊಳ್ಳುವಂತೆ ಮಾಡಿ ನಾವೇ ಆಗೋದನ್ನು ಅದು ಹೇಳುತ್ತೆ. ನಾವೇ ಆಗಬೇಕಾದ್ರೆ ನಾವಲ್ಲದ ಇಲ್ಲದ ಇದ್ದು ಏನೇನೋ ಹೇಳುವ ಒಂದು ವೇದ ಇದೆ. ಅಲ್ಲಲ್ಲ, ಅದೇ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗಳಿರೋದ್ರಿಂದಾಗೆ ನಾವಿದನ್ನು ಒಪ್ತಾ ಇಲ್ಲ ಅಂತ. ಇವಾಗ ಅಭೇದವನ್ನು ಯಾರು ಹೇಳ್ತಾ ಇದ್ದಾರೆ, ನಿಮ್ಮ ಅನುಭವಕ್ಕೆ ಬಂದಿದೆಯಾ? ನೀವು ಆ ಮತದಲ್ಲಿ ಹುಟ್ಟಿದ್ದೀರಾ ಅನ್ನುವ ಒಂದು ಇದರಿಂದ ಹೇಳ್ತಾ ಇದ್ದೀರಾ. ಆ ರೀತಿ ನಮ್ಮಲ್ಲಿಯೂ ಕೂಡ ಅನೇಕ ಪ್ರಾಬ್ಲಮ್ಗಳಿದೆ. ಈಗ ನೋಡಿ, ಇದು ಇಲ್ಲಿಗೆ ಮುಗೀತು. ಯಾವುದು ತತ್ವಮಂಜರಿಯದು ಮುಗೀತು. ಈಗ ವಿಚಾರ ಹೇಳ್ತೇನೆ. ನಮ್ಮಲ್ಲಿಯೂ ಕೆಲವೊಂದು ದೋಷಗಳಿದೆ. ಉದಾಹರಣೆಗೆ
ಪುರಮೇಕಾದಶದ್ವಾರಂ ಅಜಸ್ತ್ಯಾವಕ್ರಚೇತತಃ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಯೇ ತದ್ವೈ ತತ್ ಅಂತ ಕಠೋಪನಿಷತ್ತು. 11 ಬಾಗಿಲುಗಳ ಊರು ಇದು ದೇವರದ್ದು. ಈ ದೇವರ 11 ಬಾಗಿಲುಗಳ ಮನೆಯನ್ನು ತಿಳಿದು ಈ ಮನೆಯಲ್ಲಿ ಅಥವಾ ಈ ನಗರದಲ್ಲಿ ಅಥವಾ ಈ ಪುರದಲ್ಲಿ ದೇವರು ರಾಜ ಎಂದು ತಿಳಿದು ಈ ನೀತಿಗಳನ್ನೆಲ್ಲ ಮಾಡಿದವನು ಶೋಕವನ್ನು ಪಡೆಯುವುದಿಲ್ಲ, ಆನಂದ ಉಳ್ಳವನಾಗ್ತಾನೆ. ಇದು ಉಪನಿಷತ್ತು. ಇಲ್ಲಿ ಪುರಂ ಏಕಾದಶ ದ್ವಾರಂ, ನಮಗೆಲ್ಲ ನವರಂಧ್ರಗಳು ಗೊತ್ತು, ನವದ್ವಾರಗಳು ಗೊತ್ತು. ಇದ್ಯಾವುದಿದು? 11 ದ್ವಾರ. ನೀವು ಶಂಕರರ ವ್ಯಾಖ್ಯಾನ ತೆಗಿರಿ, ಅವರು ಹೇಳ್ತಾರೆ 11 ದ್ವಾರ ಯಾವುದು ಅಂತಂದರೆ ಒಂದು ನಾಭಿ, ಇನ್ನೊಂದು ಬ್ರಹ್ಮರಂಧ್ರ. ಇನ್ನು ಮಧ್ವಾಚಾರ್ಯನು ಮಾತಾಡಿಲ್ಲ. ವಾಮನ ಪಂಡಿತರು ವ್ಯಾಖ್ಯಾನ ತೆಗೆದರೆ ಸುಷುಮ್ನಾ ನಾಡಿಯೇ ಬೇರೆ ಬೇರೆ ಕವಲಾಗಿ ಉಪಸ್ಥದಿಂದ ಹಿಡಿದು ನಾಭಿಯನ್ನು ಒಳಗೊಂಡು ಬ್ರಹ್ಮರಂಧ್ರದ ತನಕ 11 ಬಾಗಿಲುಗಳಾಗುತ್ತೆ. ಅಂದರೆ ನಾಡಿ ಅಂತ ಒಂದು ವಿಶೇಷ ಹೇಳಿದ್ರೆ ಅಷ್ಟೇ, ಉಳಿದದ್ದೆಲ್ಲ ಅದೇ ಅರ್ಥ. ಆಮೇಲೆ ನೀವು ಕಠೋಪನಿಷತ್ತಿಗೆ ರಂಗರಾಮಾನುಜರ ಮತ್ತು ಬೇರೆಯವರ ವ್ಯಾಖ್ಯಾನ ಎಲ್ಲ ನೋಡಿ, ಅದು ಇದೇ ಇದೆ. ಆದರೆ ರಂಗರಾಮಾನುಜರ ನಂತರ ಬಂದ ಮಾಧ್ವ ಪರಂಪರೆಯವರು ಬುದ್ಧಿ ಮತ್ತು ಮನಸ್ಸು 2 ಸೇರಿದರೆ 11 ಇಂದ್ರಿಯ ಅಂತ. 11 ದ್ವಾರ, ಸಾರಿ, 7 ದ್ವಾರಗಳು, ಹೊರಗಡೆ ಹೋಗುವ ಒಳಗಡೆ ಬರುವ ದ್ವಾರಗಳು. ಕೆಳಗಡೆ ಉಪಸ್ಥ ಮತ್ತು ವಿಸರ್ಜನೇಂದ್ರಿಯ. ಎಷ್ಟಾಯಿತು? 9 ಆಯಿತು. ಇನ್ನು 2 ಬೇಕು. ಯಾವುದು? ಬುದ್ಧಿ ಮತ್ತು ಮನಸ್ಸು. ಯಾವ ರೀತಿಯಿಂದ ಅದು ಬಾಗಿಲಾಗತ್ತೆ? ಕಷ್ಟಪಟ್ಟು ಕೂಡಿಸಬೇಕು. ಇಲ್ಲ ಮನಸ್ಸು ಭೌತಿಕನೇ ಅಲ್ಲ, ಸೆಮಿ ಭೌತಿಕ ಅಂತಲೇ ಇಟ್ಕೊಳ್ಳೋಣ. ಮನಸ್ಸಿಗೆ ಒಂದು ಭೌತಿಕ ರೂಪ ಇದೆ ಅಂತಲೇ ಇಟ್ಕೊಳ್ಳೋಣ. ದ್ವಾರ ಅಂತೂ ಆಗಲ್ಲ. ನಾವು ಇಲ್ಲಿ ಹೇಗೆ ಮಾಡಬೇಕು? ಯಾವುದನ್ನು ಸ್ವೀಕಾರ ಮಾಡಬೇಕು? ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮ ಹಿಂದಿನವರೆಲ್ಲ? ಸಾಧ್ಯವೇ ಇಲ್ಲ ಅನ್ಬೇಕಾ? ಇಲ್ಲ ಈ ಅರ್ಥ ನಾವು ತಗೊಳ್ಳಲ್ಲ ಅಂತ ಅನ್ಬೇಕಾ? ಸಾಕ್ಷಿ ಹೇಳುತ್ತೆ, ಈ ಅರ್ಥ ಸಾಕ್ಷಿ ಹೇಳುತ್ತೆ ಬ್ರಹ್ಮರಂಧ್ರ ಸರಿ ಅಂತ. ನಮ್ಮ ಸಾಕ್ಷಿ ಏನು ಹೇಳುತ್ತೆ? ಸರಿ. ಅದನ್ನ ಇದು ಮಾಡ್ಕೊಂಡೆ ಇಲ್ಲ 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 ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದ್ಬಿಡುತ್ತೆ, ಒಪ್ಪಲ್ಲ ಅಂತನೋರು ಇರ್ತಾರೆ. ಹಾಗವರಲ್ಲೂ ಇದ್ದಾರೆ. ನಾವಿಲ್ಲಿ ಬಂದಿದ್ದೀವಿ ಅಂತ ಅದ್ರ ಮೇಲೆ ಅಭಿಮಾನ. ಅದನ್ನು ಬಿಟ್ಟರೆ ಒಬ್ಬ ಜೀವನಾಗಿ ಸಾಧಕನಾಗಿ ನಾನು ಇದು ಮಾಡ್ತೇನೆ ಅಂತ ಬಂದರೆ ಎಲ್ಲ ಓದಿದ್ರೆ ಆಗತ್ತೆ, ಏನು ತೊಂದರೆ ಇಲ್ಲ, ಅರ್ಥ ಆಗತ್ತೆ. ಆಗದೇ ಇರೋದು ಏನಲ್ಲ, ಬಿಡೋದು ಕಷ್ಟ ಅನ್ನೋದು ಹೌದು. ಆದರೆ ಇದು ಬೇಕು. ಅವ್ರು ಬಿಲೀವ್ ಮಾಡ್ತಾರೆ. ಯಾರು ಯಾರು ಬಿಲೀವ್ ಮಾಡ್ತಾರೆ. ಅಲ್ಲ, ಬಿಲೀವ್ ಮಾಡೋದು ಬಿಡೋದು ಬೇರೆ. ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡೋದು ಅಂದರೆ ಸಭೆನಲ್ಲಿ ಗಲಾಟೆ ಮಾಡ್ತಾರೆ. ನೀವು ವಾದ ಮಾಡಿದ್ರೆ ಪ್ರತಿವಾದ ಮಾಡ್ತಾರೆ. ಅದೇನಾಗತ್ತೆ? ಎಲ್ಲೋ ತರ್ಕಶಾಸ್ತ್ರ, ಎಲ್ಲೋ ವ್ಯಾಕರಣ, ಅಲ್ಲಿಗೆಲ್ಲ ಹೊಟ್ಟೋಗುತ್ತೆ. ಕೃಷ್ಣ.